ಕನಕಪುರ ಮುಖ್ಯ ರಸ್ತೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಸಿಸಿ ಕ್ಯಾಮೆರಾದಲ್ಲಿ ಭೀಕರ ಅಪಘಾತದ ದೃಶ್ಯ ಸೆರೆಯಾಗಿದೆ. ಅಪಘಾತದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಸಬ್ ಇನ್ಸ್ಪೆಕ್ಟರ್ ಬಲಿಯಾಗಿದ್ದಾರೆ. ನಾಗರಾಜ್ ಆಕ್ಸಿಡೆಂಟ್ಗೆ ಬಲಿಯಾದಂತಹ ಸಬ್ ಇನ್ಸ್ಪೆಕ್ಟರ್ ಬೈಕ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅಪಘಾತವಾಗಿದೆ. ಸಬ್ ಇನ್ಸ್ಪೆಕ್ಟರ್ ನಾಗರಾಜು ಬೈಕಿಗೆ ಡಿಕ್ಕಿ ಹೊಡೆದು ಹಳ್ಳಕ್ಕೆ ಬಿದ್ದಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೈಕ್ನ ನಡುವೆ ಡಿಕ್ಕಿಯಾಗಿದೆ. ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರು ಕನಕಪುರ ಮುಖ್ಯ ರಸ್ತೆಯಲ್ಲಿ ಆಗಿರುವಂತಹ ಭೀಕರ ಅಪಘಾತ ಎಷ್ಟರ ಮಟ್ಟಿಗೆತ್ತು ಅಂತ ಹೇಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಪಘಾತದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯ ಸಬ್ ಇನ್ಸ್ಪೆಕ್ಟರ್ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ ದೃಶ್ಯದಲ್ಲಿ ಯಾವ ರೀತಿಯಾಗಿ ಅಪಘಾತ ಆಗಿದೆ ಅಂತ ಹೇಳಿ. ಈ ಅಪಘಾತದಲ್ಲಿ ಬಸ್ಸು ಕೂಡ ಕಂದಕಕ್ಕೆ ಬಿದ್ದಿರೋದು ಕಾಣಿಸ್ತಾ ಇದೆ. ಇಲ್ಲಿ ವೆರಿ ಕ್ಲಿಯರ್ ಪಿಕ್ಚರ್ ಅಲ್ಲೂ ಕೂಡ ಗೊತ್ತಾಗ್ತಾ ಇದೆ, ವಿಡಿಯೋದಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಇದರಲ್ಲಿ ಯಾರು ತಪ್ಪು ಅನ್ನೋದು ಕೂಡ. ಬಸ್ ಸರಿಯಾಗಿ ಓಡಿಸದೇ ಇದ್ದದ್ದು ಇದಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಬೈಕ್ ಸವಾರರು ತಂಪಾಡಿಗೆ ತಾವು ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಬಸ್ ನಿಯಂತ್ರಣ ತಪ್ಪಿ ಡಿಕ್ಕಿ ಆಗಿದೆ. ಡಿಕ್ಕಿಯಾದ ರಭಸಕ್ಕೆ ಇಬ್ಬರು ಬೈಕ್ ಸವಾರರು ಕೆಳಗೆ ಉರುಳಿ ಬೀಳ್ತಾರೆ. ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ ಎರಡೆರಡು ಬೈಕ್ಗೆ, ಅದು 3 ಬೈಕಿಗೆ ಡಿಕ್ಕಿ ಆಗಿರುವಂಥದ್ದು. 3 ಬೈಕಿಗೆ ಡಿಕ್ಕಿಯಾಗಿ ಆ ನಂತರ ಕಂದಕಕ್ಕೆ ಬಿದ್ದಿದೆ ಬಸ್. ಇನ್ನು ಪ್ರಯಾಣಿಕರಿಗೆ ಯಾವ ರೀತಿಯಾಗಿ ತೊಂದರೆ ಆಗಿದೆ ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿರುವಂಥದ್ದು. ಬೆಂಗಳೂರು ಕನಕಪುರ ರಸ್ತೆಯಲ್ಲಿ ಆಗಿರುವಂತಹ ಅಪಘಾತ ಇದು. ಮತ್ತೆ ಅತಿ ವೇಗವಾಗಿ ಯಾರೂ ಕೂಡ ಚಲಾಯಿಸ್ತಾ ಇರಲಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬಟ್ ಆದರೆ ಬಸ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗದೆ ಈ ಒಂದು ಅಪಘಾತ ಆಗಿದೆ ಅನ್ನೋದು ವಿಡಿಯೋ ಮುಖಾಂತರ ಗೊತ್ತಾಗ್ತಾ ಇದೆ. ವಿಡಿಯೋದಲ್ಲಿ ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಬಸ್ನ ಚಾಲಕ ನಿಯಂತ್ರಣವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇದ್ದಂತಹ ಹಿನ್ನೆಲೆಯಲ್ಲಿ ಈ ಒಂದು ಅಪಘಾತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಸ್ ಆ ಕಡೆಯಿಂದ ಲೆಫ್ಟಿಗೆ ಟರ್ನ್ ತೆಗೆದುಕೊಳ್ಬೇಕಾಗಿತ್ತು. ಬಟ್ ಆದರೆ ಟರ್ನ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗದೆ ಇದ್ದಂತಹ ಹಿನ್ನೆಲೆಯಲ್ಲಿ ಈ ಕಡೆಯಿಂದ ವಾಪಸ್ ಹೋಗ್ತಾ ಇದ್ದಂತಹ ಬೈಕ್ನಲ್ಲಿ ಯಾರು ಪ್ರಯಾಣವನ್ನು ಬೆಳೆಸ್ತಾ ಇದ್ರು ಅದಕ್ಕೆ ಡಿಕ್ಕಿ ಹೊಡೆದಿದೆ ಬಸ್. ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ 3 ಬೈಕ್ಗಳು ಕೂಡ ಕೆಳಗೆ ಬೀಳುತ್ತೆ. ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಾವನ್ನಪ್ಪಿದ್ದಾರೆ. ನಾಗರಾಜ್ ಅನ್ನುವಂತಹ ಸಬ್ ಇನ್ಸ್ಪೆಕ್ಟರ್ ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೆಷ್ಟು ಸಾವು ನೋವು ಆಗಬಹುದೋ ಏನೋ, ಯಾಕೆಂತಂದರೆ ಒಂದೇ ಬೈಕಲ್ಲ ಬಿದ್ದಿದ್ದು. ಆ ಸಂದರ್ಭದಲ್ಲಿ 3 ಬೈಕ್ ಬೀಳುತ್ತೆ. ಒಂದಕ್ಕೊಂದು ಡಿಕ್ಕಿ ಆಗುತ್ತೆ. ನೋಡಿ 1 2 3 ಮೂರನೇ ಬೈಕಿಗೂ ಕೂಡ ಡಿಕ್ಕಿ ಆಗುತ್ತೆ. ಆ ಡಿಕ್ಕಿ ಆಗಿ ಆ ವ್ಯಕ್ತಿಯನ್ನ ಕೂಡ ಆ ಕಂದಕಕ್ಕೆ ಎಳೆದುಕೊಂಡು ಬರುತ್ತೆ ಬಸ್ಸು. ಕಂದಕದ ಒಳಗಡೆ ಅವರು ಕೂಡ ಬೀಳ್ತಾರೆ. ಒಬ್ಬರು ರೋಡ್ನಲ್ಲೇ ಬಿದ್ದಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಯಾರು ಕೂಡ ಕ್ಷಣ ಮಾತ್ರದಲ್ಲಿ ಬರೋದಿಲ್ಲ ಮತ್ತು ವೆಹಿಕಲ್ಸ್ಗಳನ್ನು ಕೂಡ ನಿಲ್ಲಿಸೋದಿಲ್ಲ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೇ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ ಮೃತಪಟ್ಟಿರೋದು. ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದು ಅಂದರೆ ಬೈಕ್ಗೆ ಡಿಕ್ಕಿ ಹೊಡೆದು ಮೃತಪಟ್ಟಿರುವಂತಹ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ ಇವರೇ. ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೆಎಸ್ಆರ್ಟಿಸಿ ಬಸ್ ಸರಿಯಾಗಿ ಲೆಫ್ಟ್ ತೆಗೆದುಕೊಂಡು ಹೋಗಿದ್ದಿದ್ರೆ ಈ ಅಪಘಾತ ಸಂಭವಿಸ್ತಾ ಇರಲಿಲ್ಲ. ಇನ್ನು ಯಾವ ರೀತಿಯಾಗಿ ಇವರು ಕೆಎಸ್ಆರ್ಟಿಸಿಯ ಚಾಲಕ ಗಾಡಿ ಓಡಿಸ್ತಾ ಇದ್ರು ಅಂದರೆ ಬಸ್ ಓಡಿಸ್ತಾ ಇದ್ರು ಅನ್ನೋದು ಪ್ರಶ್ನೆ ಆಗುತ್ತೆ. ಮತ್ತು ಯಾರೂ ಕೂಡ ಕ್ಷಣ ಮಾತ್ರದಲ್ಲಿ ಬಂದು ಸಪೋರ್ಟ್ ಮಾಡೋದಿಲ್ಲ. ಮತ್ತು ಮಾನವೀಯತೆ ಅನ್ನೋದೇ ಇಲ್ಲ ಇತ್ತೀಚೆಗೆ. ಅದು ಮಾಯ ಆಗೋಗ್ಬಿಟ್ಟಿದೆ. ಏನಾದರೂ ಒಂದು ಅಪಘಾತ ಆಯಿತು ಅಂತ ಅಂದ ಮಾತ್ರಕ್ಕೆ ಆಯಿತಾ ನನಗೇನಾಗಬೇಕು ಅಂತ ಹೇಳಿ ಅಂದ್ಕೊಂಡು ಹೋಗೋರೇ ಹೆಚ್ಚು ಜನ. ಮತ್ತು ಯಾವ ಒಂದು ವೆಹಿಕಲ್ ಕೂಡ ಸ್ಟಾಪ್ ಮಾಡಲಿಲ್ಲ. ಇರೋ ಅಪಘಾತ ಆಯಿತು, ಏನಾಯಿತೋ ಏನೋ, ಸಹಾಯ ಮಾಡೋಣ, ಯಾರೂ ಬರಲಿಲ್ಲ. ಅಪಘಾತ ಆಗಿ ಒಂದು 4-5 ನಿಮಿಷ ಆದ ನಂತರ ಅಕ್ಕಪಕ್ಕದ ಸ್ಥಳೀಯರು ಬಂದಿದ್ದಾರೆ. ಸ್ಥಳೀಯರು ಬಂದು ಸಹಾಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ಬಸ್ನ ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಅವರು ಒಂದಿಬ್ಬರು. ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಅಪಘಾತದ ತೀವ್ರತೆ ಅಷ್ಟರ ಮಟ್ಟಿಗಿದೆ. ಮೊದಲ ಬೈಕ್ ಸವಾರ ಹೇಗೋ ಬಚಾವ್ ಆಗ್ಬಿಡ್ತಾನೆ,
ಮತ್ತೆ ಎರಡನೇ ಬೈಕ್ ಮತ್ತೆ ಮೂರನೇ ಬೈಕ್ ಚಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕೆಳಗಡೆ ಬಿದ್ದ್ಬಿಡ್ತಾರೆ. ಎಸ್, ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ರಾಜು, ಅಪಘಾತ ಆಗಿದ್ದು ಯಾವಾಗ? ಇದೀಗ ಒಬ್ಬರ ಬಲಿಯಾಗಿದೆ, ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ ಅವರು ಸಾವನ್ನಪ್ಪಿದ್ದಾರೆ ಈ ಒಂದು ಅಪಘಾತದಿಂದಾಗಿ. ಅಪಘಾತ ಆಗೋದಕ್ಕೆ ಕಾರಣ ಏನಂತೆ ಅಂತ? ರಮ್ಯಾ, ಏನು ಕಗ್ಲಿಪುರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಿನ್ನೆ ನಡೆದಿರುವಂತ ಘಟನೆ. ಈ ಏನು KSRTC ಬಸ್ ಚಾಲಕ ಆತನ ನಿಯಂತ್ರಣ ತಪ್ಪಿ ಅಂದ್ರೆ ಬೈಕ್ ಸವಾರರಿಗೆ ಡಿಕ್ಕಿ ಆಗಿರುವಂತದ್ದು. ಡಿಕ್ಕಿಯಾದ ಪರಿಣಾಮವಾಗಿ ಈಗ ಸಬ್ ಇನ್ಸ್ಪೆಕ್ಟರ್ ನಾಗರಾಜನ್ ಅವರು ಕೂಡ ಈಗ ಸಾವಿಗೀಡಾಗಿದ್ರು. ನಂತರ ಈಗಾಗಲೇ 4 ಜನ ತುಂಬಾ ಗಂಭೀರ ಸ್ಥಿತಿಯಲ್ಲಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಒಟ್ಟಾರೆಯಾಗಿ KSRTC ಬಸ್ ಚಾಲಕನ ಒಂದು ಅಜಾಗರೂಕತೆಯಿಂದ ಈ ಒಂದು ಅಪಘಾತ ಸಂಭವಿಸಿರುವಂತದ್ದು. ಅಂದ್ರೆ ಬಸ್ ಚಾಲಕರು ಯಾವ ರೀತಿಯಾಗಿ ತಮ್ಮ ಚಾಲನೆ ಮಾಡ್ಬೇಕಾದ್ರೆ ಎಷ್ಟು ಒಂದು ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ ಅನ್ನೋದು ಕೂಡ ಇದು ಬಹಳ ಒಂದು ಸಾಕ್ಷಿದಾಯಕವಾಗಿರುವಂತಹ ಘಟನೆ. ಒಟ್ಟಾರೆಯಾಗಿ ಈಗ 4 ಜನ ಈಗ ಆಸ್ಪತ್ರೆಯಲ್ಲಿ ತುಂಬಾ ಗಂಭೀರ ಸ್ಥಿತಿಯಲ್ಲಿ ಚಿಕಿತ್ಸೆಯನ್ನು ಪಡಿತಾರೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ಕೇಸ್ ದಾಖಲಾಗಿದೆಯಾ ಅಂತ ಹೇಳಿ? ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೂಡ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗಾಗಲೇ ಕೇಸ್ ದಾಖಲಿಸಿಕೊಂಡಿರುವಂತದ್ದು. ಏನು ಚಾಲಕನನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅಂದ್ರೆ ಬಸ್ ಚಾಲಕ ಯಾವ ರೀತಿಯಾಗಿ ಆತ ಡ್ರೈವ್ ಮಾಡ್ತಾ ಇದ್ದ ಅಂದ್ರೆ ಅಲ್ಲಿ ಬಹಳ ಸ್ಪಷ್ಟವಾಗಿ CCTVಯಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಚಾಲಕ ಏನು ಬಸ್ ಅನ್ನ ಕ್ರಾಸ್ ಮಾಡ್ಬೇಕಾದ್ರೆ ನೇರವಾಗಿ ಬಂದು ಏನು ಬೈಕ್ ಸವಾರರ ಮೇಲೆ ಹರಿಸಿರುವಂತದ್ದು. ಈ ಪರಿಣಾಮವಾಗಿ ಸಬ್ ಇನ್ಸ್ಪೆಕ್ಟರ್ ನಾಗರಾಜ್ ಕೂಡ ಮೃತರಾಗಿದ್ರು. ಅದು ಅಲ್ಲದೆ ಬಸ್ಸು ಕೂಡ ಏನು ಆ ಒಂದು ಹೊಂಡದಲ್ಲಿ ಅಂದ್ರೆ ಆ ಒಂದು ಪಕ್ಕದ ಇರುವಂತಹ ಫುಟ್ಪಾತ್ ನ ಹೊಂಡದಲ್ಲಿ ಕೂಡ ಬಸ್ ಬಿದ್ದಿರುವ ಪರಿಣಾಮವಾಗಿ ಬಸ್ ನಲ್ಲಿ ಇದ್ದಂತ ಯಾರಿದ್ರು ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಅವ್ರು ಕೂಡ ಚಿಕಿತ್ಸೆ ಪಡೀತಾ ಇದಾರೆ ಅಂತ ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ರಮ್ಯಾ.